ಈ ಜ್ಯೂಸಿ ಮಲೈ ಚಿಕನ್ ರೆಸಿಪಿನ ನೀವು ಒಂದ್ಸಲ ಆದ್ರೂ ಟ್ರೈ ಮಾಡಲೇಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಆಗಿರುವಂತಹ ಮಲೈ ಚಿಕನ್ ನ ಸಿಂಪಲ್ ಆಗಿ ಮನೇಲಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಾವು ಇಂಗ್ರೀಡಿಯೆಂಟ್ಸ್ ಏನೋ ತಗೋಬೇಕು ಅಂತಂದ್ರೆ ನಾನು 500 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತೆ 2 ಟೇಬಲ್ ಸ್ಪೂನ್ ಕರ್ಡು, ಜೊತೆಗೆ ಚೀಸು, ರುಚಿಗೆ ತಕ್ಕಷ್ಟು ಸಾಲ್ಟ್ ತಗೊಂಡಿದ್ದೀನಿ, ಪೆಪ್ಪರ್ ಪೌಡ್ರು, ಕೊರಿಯಂಡರ್. ಇಷ್ಟೇ ಐಟಮ್ ಇಂದ ನಾವು ಮಲೈ ಚಿಕನ್ನ ಮನೇಲಿ ಈಸಿಯಾಗಿ ಮಾಡ್ಕೋಬಹುದು. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ನೀವು ನೋಡಿ ಮನೇಲಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಮೊದಲನೇದಾಗಿ ನಾನು ಈ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 500 ಗ್ರಾಮ್ ಚಿಕನ್ನ ವಾಶ್ ಮಾಡಿರೋ ಚಿಕನ್ಗೆ 2 ಟೇಬಲ್ ಸ್ಪೂನ್ ಕರ್ಡ್ ಹಾಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಕರ್ಡ್ ಆದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಕ್ಕೆ ನಾನು ಒಂದು 30 ಗ್ರಾಮ್ ಅಷ್ಟು ಚೀಸ್ ಹಾಕೋತಾ ಇದ್ದೀನಿ. ನೀವು ಬೇಕು ಅಂತಂದರೆ ಮೊಜಿಲ್ಲಾ ಚೀಸ್ ಹಾಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಈ ಚೀಸ್ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಹತ್ರ ಇರೋದ್ರಿಂದ. ಇದಕ್ಕೆ ಸಾಲ್ಟ್, ಇದಕ್ಕೆ ಪೆಪ್ಪರ್, ಪೆಪ್ಪರ್ ನಿಮ್ಮ ಟೇಸ್ಟ್ ಹೆಂಗೆ ಬೇಕು ಅಂತ ತೊಗೋಬೋದು. ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಪೆಪ್ಪರ್ ಜಾಸ್ತಿ ಯೂಸ್ ಮಾಡ್ಬೋದು. ಇದಾದಮೇಲೆ ಇದಕ್ಕೆ ನೀವು ಕೊರಿಯಂಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೋಬೇಕು. ಈ ಚಿಕನ್ನ ಮ್ಯಾರಿನೇಟ್ ಆಗಿಬಿಡ್ಬೇಕು. ಮ್ಯಾರಿನೇಟ್ ಆಗಿರೋಂಥ ಚಿಕನ್ನ ನಾವು ಒಂದು 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡಬೇಕು. ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಇವಾಗ ಫ್ರಿಜ್ಗೆ ಇಡ್ತಾ ಇದ್ವಿ. ಇವಾಗ ಚಿಕನ್ನು ಚೆನ್ನಾಗಿ 2 ಅವರ್ಸ್ ಮ್ಯಾರಿನೇಟ್ ಆಗಿದೆ. 2 ಅವರ್ಸ್ ಮ್ಯಾರಿನೇಟ್ ಆದಮೇಲೆ ಮ್ಯಾರಿನೇಟ್ ಆಗಿರುವಂಥ ಚಿಕನ್ನ ತೊಗೊಂಡು ನೀವು ಏರ್ ಫ್ರೈಯರ್ ತೊಗೊಳ್ಳಿ. ಏರ್ ಫ್ರೈಯರ್ಗೆ ಬೇಕು ಅಂದರೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ, ಇಲ್ಲಾಂದರೆ ಏನು ಬೇಡ. ಚೆನ್ನಾಗಿ ಮ್ಯಾರಿನೇಟ್ ಆಗಿರುವಂಥ ಈ ಚಿಕನ್ನ ನೀವು ಏರ್ ಫ್ರೈಯರ್ನಲ್ಲಿ ಇಟ್ಕೊಳ್ಳಿ. ಏರ್ ಫ್ರೈಯರ್ ಟೈಮಿಂಗ್ಸ್ನ 180 ಡಿಗ್ರಿನಲ್ಲಿ 16 ಅಥವಾ 17 ಮಿನಿಟ್ಸ್ ಸೆಟ್ ಮಾಡಿಡಿ. ಸೆಟ್ ಮಾಡಿಟ್ರೆ ನಿಮಗೆ 17 ಮಿನಿಟ್ಸಲ್ಲಿ ಮಲೈ ಚಿಕನ್ನು ಟೇಸ್ಟಿ ಮತ್ತು ಜ್ಯೂಸಿಯಾಗಿ ರೆಡಿ ಇರುತ್ತೆ ತಿನ್ನೋಕ್ಕೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಮಿಸ್ ಮಾಡ್ದೇ ನೀವು ಕೂಡ ಟ್ರೈ ಮಾಡಿ, ಮಸ್ತಾಗಿರುತ್ತೆ. ಮನೆಯಲ್ಲೇ ಮಾಡಬಹುದಾದಂಥ ಟೇಸ್ಟಿ ರೆಸಿಪಿಗಳಿಗಾಗಿ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್.